ನಾವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಕೇಳಿದ್ದೇವೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಹೋಮ್ ಮಿನಿಸ್ಟರ್ ಆದಾಗ ಅವರಿಗೆ ಹೋಮ ಇರಲಿಲ್ಲಂತ. ಹಿ ವಾಸ್ ದಿ ಫಸ್ಟ್ ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈಗ ಸಿಗ್ತಾರನ್ರಿ ಇಂಥವ್ರು. ಆದರೆ ಇಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಇನ್ನೂ ಬಡತನ ಇಲ್ಲ. ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಒಂದು MSK ಮಿಲ್ ಅಂತಿದೆ. ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ ನೇಮಕವಾಗಿ ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂಥ SK ಕಾಂತ ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ, ಸ್ವಂತ ವಾಹನ ಇಲ್ಲ. MSK ಮಿಲ್ ಕ್ವಾರ್ಟರ್ಸ್ನೊಳಗೆ ಅವರು ಜೀವನ ಮಾಡ್ತಾರೆ. ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಡ್ತು ಬೆಂಗಳೂರಲ್ಲಿ. ಸರ್ಕಾರ ಕೊಟ್ಟಿರುವ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರ ಕೊಟ್ಟರವ್ರು. ನಾವು ಮಂದಿ ಸೈಟ್ನಾಗ ಹೋಗಿ ಕಬ್ಜಾ ಮಾಡ್ತೀವಿ. ಇಲ್ಲೆಲ್ಲ ಸಾಹೇಬರು ಕುಂತಾರೆ, ದಿವಸ ಇರ್ತೈತೆ ಅಷ್ಟ್ರವ್ರಿಗೆ. ಅದೇನೋ 11 ವರ್ಷ ನಾವಿದ್ರೆ ಆಮೇಲೆ ನಮಗ ಅಂತೀರ. ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಅದ. ಸರ್ಕಾರ ಕೊಟ್ಟ ಸೈಟ್ ನನಗೆ ಬೇಡ ಅಂತ ಹೊಳ್ಳಿ ಸರ್ಕಾರಕ್ಕೆ ಕೊಟ್ಟರು. ಸರ್ಕಾರ ಅವರ ಸರಳತೆಯನ್ನು ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜ ಅರಸ ಪ್ರಶಸ್ತಿ ಕೊಟ್ಟು 5 ಲಕ್ಷ ರೂಪಾಯಿ ಕೊಡ್ತವ್ರಿಗೆ. ನಮಗಾದ್ರೆ ಚಲೋ ಆತಪ್ಪ, ಮುಪ್ಪಿನ ಕಾಲಕ್ಕೆ ಅಂತಿದ್ವಿ ನಾವು. ಆದರೆ ಅವರು ಇದು ಹಿಂದುಳಿದ ಇಲಾಖೆ ಎಂದು ಬಂದೈತೆ ಅಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೊಳ್ಳಿ ಸರ್ಕಾರಕ್ಕೆ ಕೊಟ್ಟರು. JH ಪಾಟೀಲ್ ಪ್ರಶಸ್ತಿ ಬಂತು, ಅದರ ದುಡ್ಡು ಸಹಿತ ಹೊಳ್ಳಿ ಸಮಾಜಕ್ಕೆ ಕೊಟ್ಟರು. ಅಂದರೆ ಇಂದೂ ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ SK ಕಾಂತ ಅವರು ಸಾಕ್ಷಿ. ಒಬ್ಬ ನಿಜವಾದ ಜನಪ್ರತಿನಿಧಿ, ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ನಿಗೆ ವಿಚಾರ ಮಾಡಬಾರ್ದು, ನೆಕ್ಸ್ಟ್ ಜನ್ರೇಷನ್ನಿಗೆ ವಿಚಾರ ಮಾಡಬೇಕವ ಪ್ರಬುದ್ಧ ರಾಜಕಾರಣಿ. ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಷನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ. ಆದರೆ 2 ಕ್ವಾಲಿಫಿಕೇಷನ್ ಇರಬೇಕು. ಒಂದು, ಕೈ ನೀತಿ ಬಿಟ್ಟಿರಬಾರ್ದು, ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರ್ದು. ಇವೆರಡು ಕ್ವಾಲಿಫಿಕೇಷನ್ ಇದ್ದರೆ ಸಾಕು. ಇವೆರಡೂ ಶುಚಿಯಾಗಿಟ್ಟುಕೊಂಡು ತಮ್ಮದು ಸ್ವಂತ ಮನೆ ವಾಹನ ಇಲ್ಲದೆ ಸರ್ಕಾರಿ ಸೈಟ್ ಬಿಟ್ಟು ಸರಳ ಜೀವನ ಸಾಗಿಸ್ತಿರುವಂಥ ಕಾಂತ ಅವರು ನಮ್ಮ ಪಾಲಿಗೆ ನಮ್ಮ ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಗೆ. ಅವ್ರಿಗೆ ಯಾಕೆ ಕರೆಸಿದ್ನಿ ಅಂದ್ರೆ, ನಮ್ಮ ಹುಡುಗರೆಲ್ಲ ಒಟ್ಟ ಒಂದು ಬೆಳೆದು ಇಸ್ತ್ರಿ ಅಂಗಿ, ಅದೇನು ಟಾರ್ಚ್ ಹಾಕಿದ್ದು ಬಿಳೆ ಅಂಗಿ ಹಾಕೋದು ಕೂಡಲೇ ಯಾವ್ದಾರ ನಿಲ್ಲಬೇಕಂತಾರೆ ಅವ್ರು. ನಿಲ್ಲಬಾರ್ದಂತಲ್ಲ, ಆಗುವಂಗಿದ್ರೆ ಹಿಂಗಾಗ್ರಿ ಅಂತ ಹೇಳಕ್ಕೆ ಅವ್ರನ್ನ ಕರೆಸಿದ್ದೀನಿ. ಅವರು ನಮ್ಮೆದುರಿಗಿದ್ದಾರೆ. ಅವರಿಗೆ ಶ್ರೀ ಗವಿಮಠದಿಂದ ಅಣದೂರು ಪೂಜ್ಯರು ಗೌರವಿಸಬೇಕು, ಆ ಹಿರಿಯರು. ಇನ್ನೊಂದೇನೆಂದ್ರೆ SK ಕಾಂತ ಅವರು ನಾವು ಇಬ್ಬರು ಹುಟ್ಟಿದ ಊರು ಒಂದೈತಿ. ಅವ್ರು ಯಾವ ಶಾಲ್ಯಾಗ ಮೊದಲನೇ ಪ್ರೈಮರಿ ಸ್ಕೂಲ್ ಓದಿದ್ರಲ್ಲ, ನಾವು ಅದ ಊರಾಗ ಓದಿ ಬಂದೀವಿ. ಅವರಿಗೆ ಗವಿಮಠದಿಂದ ಗೌರವ ಅರ್ಪಣೆ SK ಕಾಂತ ಅವ್ರಿಗೆ. ನೋಡಿ ಜನ ಹೇಗಿದ್ದಾರೆ,
ಸರ್ಕಾರದ ಸೈಟ್ ಹೊಳ್ಳಿ ಕೊಟ್ಟರು, ಸರ್ಕಾರ ಕೊಟ್ಟ ಪ್ರಶಸ್ತಿಯ ದುಡ್ಡು ಸರ್ಕಾರಕ್ಕೆ ಕೊಟ್ಟರು. ನಮಗೆ ಹಿಂಗೆ ಕೊಟ್ರೆ ಯಾರ ಬಿಟ್ಟಿದ್ವೇನು ನಾವು? ಒಬ್ಬನಿಗೆ ರಿಟೈರ್ಡ್ ಆತಂತ. ರಿಟೈರ್ಡ್ ಆದಮೇಲೆ ಅವನ ಸ್ನೇಹಿತಿಗೆ ಹೇಳಿದ್ನಂತ, ನನಗೆ ಯಾಕೆ ಸರ್ಕಾರದವರು ಅರ್ಧ ಪಗಾರ ಕೊಡಕತ್ತಾರೆ ಈಗ. ಅವ್ರ ಸ್ನೇಹಿತ ಅಂದಲ್ಲ, ನೀವು ರಿಟೈರ್ಡ್ ಆದ್ರೆ ಅಲ್ಲೀಗ ಈಗೇನು ಕೆಲಸ ಇರೋದಿಲ್ಲ, ಅದಕ್ಕೆ ಅರ್ಧ ಪಗಾರ ಕೊಡ್ತಾರೆ. ಇಲ್ಲ, ಮೊದಲು ನಾವು ಏನೂ ಕೆಲಸ ಮಾಡ್ತಿದ್ದಿಲ್ಲ, ಅವಾಗ ಪೂರ ಕೊಡ್ತಿದ್ರು. ಅವಾಗೂ ಏನೂ ಮಾಡಿಲ್ಲ ನಾವು, ಆದರೂ ಪೂರ ಕೊಟ್ಟಾರ. ಸುಮ್ಮನೆ ಅದು ರಿಟೈರ್ಡ್ ಅನ್ನೋ ಒಂದು ಶಬ್ದ ಇಟ್ಟಾರ ಅಷ್ಟೇ ನಮಗೆ. ಈ ದೇಶ, ನಾಡು, ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಯಾಕಂದ್ರೆ ಇದಕ್ಕೆ ಭಾಳ ಮಂದಿ ಪ್ರಾಣ ಕೊಟ್ಟು ಇದನ್ನು ನಮ್ಮ ಕೈಯಾಗಿಟ್ಟು ಹೋಗ್ಯಾರ. ಅದಕ್ಕೆ ಇದನ್ನು ನಾವು ಸರಿಯಾಗಿ ಜೋಪಾನ ಮಾಡಬೇಕು. ದೇಶವನ್ನು ಜಾತಿ, ಧರ್ಮ, ಪಕ್ಷಗಳಿಂದ ದೇಶ ಒಡೆದಾಳುವುದಲ್ಲ. ದೇಶವನ್ನು ಅಭಿಮಾನದಿಂದ, ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ. ಅದಕ್ಕೆ ಪ್ರಾಮಾಣಿಕ ಕೈಗಳು, ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ. ಅಂಥ ಹೃದಯದ ಎಸ್ ಕೆ ಕಾಂತ ಅವರಿಗೆ ಧನ್ಯವಾದಗಳು.